ಕನ್ನಡ ಕಣ್ಮಣಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಷಯ ಹಲವು ಗಿಡಗಳ ಬಗ್ಗೆ, ಮನೆ ಮದ್ದಿನ ಬಗ್ಗೆ, ನಿಮ್ಮ ಮನೆಗಳಲ್ಲಿಯೇ ನಿಮಗೆ ಮದ್ದಾಗಿ ಉಪಯೋಗಿಸಲಿರುವ ಔಷಧಿ ಗುಣಗಳನ್ನು ಒಳಗೊಂಡ ಗಿಡಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಕೆಂಪು ದಾಸವಾಳ. ಇದರ ಹೂವು ಮತ್ತು ಎಲೆಗಳನ್ನು ಒಣಚರ್ಮ, ಅತಿಸಾರ, ರಕ್ತಸ್ರಾವ, ಮೂತ್ರದೋಷ, ಕೂದಲು ಉದುರುವಿಕೆ, ಪಿತ್ತದೋಷ, ರಕ್ತದೊತ್ತಡದ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ. ಟಿಂಚರ್ ಗಿಡ. ಎಲೆಗಳನ್ನು ಗಾಯ ಮಾಸಿಸಲು ಬಳಸಲಾಗುತ್ತದೆ. ತುಳಸಿ. ಇದರ ಎಲೆಗಳನ್ನು ಕೆಮ್ಮು, ನೆಗಡಿ, ಜ್ವರಗಳಲ್ಲಿ ಮತ್ತು ಕೀಟ ವಿನಾಶಕ ನಿವಾರಕಗಳಲ್ಲಿ ಬಳಸಲಾಗುತ್ತದೆ. ಕಾಮಕಸ್ತೂರಿ. ಇದರ ಎಲೆಗಳನ್ನು ಅಡುಗೆಯಲ್ಲಿ, ರುಚಿಗೆ ಹಾಗೂ ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗುತ್ತದೆ. ಒಂದಲಗ. ಇದರ ಎಲೆಗಳನ್ನು ನೆನಪಿನ ಶಕ್ತಿ ಹೆಚ್ಚಿಸಲು ಮತ್ತು ಅಪಸ್ವರ ನಿವಾರಣೆಯಲ್ಲಿ ಬಳಸಲಾಗುತ್ತದೆ. ಬ್ರಾಹ್ಮಿ ಗಿಡ. ಪೂರ್ತಿ ಗಿಡವನ್ನು ನರ ದೌರ್ಬಲ್ಯಗಳು ಮತ್ತು ಕೂದಲುಗಳ ರಕ್ಷಣೆಗೆ ಬಳಸಲಾಗುತ್ತದೆ. ಲೋಳೆ ಸರ. ಇದರ ಎಲೆಯ ಲೋಳೆಯನ್ನು ಚರ್ಮ ರೋಗಗಳಲ್ಲಿ, ಗಾಯ, ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗುತ್ತದೆ. ಮಧುನಾಶಿನಿ ಗಿಡ. ಇದರ ಎಲೆಗಳನ್ನು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಲು ಯಕೃತ್ತಿನ ತೊಂದರೆಗಳಲ್ಲಿ ಬಳಸಲಾಗುತ್ತದೆ. ಆಡುಸೋಗೆ ಗಿಡ. ಇದರ ಎಲೆಗಳನ್ನು ಕೆಮ್ಮು ಮತ್ತು ಆಸ್ತಮಾ ಕಾಯಿಲೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಅಮೃತಬಳ್ಳಿ. ಈ ಗಿಡದ ವಿಶೇಷವೆಂದರೆ ಕಾಂಡವನ್ನು ರಕ್ತದೊತ್ತಡದಲ್ಲಿ ಹಾಗೂ ಇದರ ಎಲೆಗಳನ್ನು ಮಧುಮೇಹದಲ್ಲಿ ಬಳಸಲಾಗುತ್ತದೆ. ಇದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಗೊಳ್ಳುತ್ತದೆ. ದೊಡ್ಡಪತ್ರೆ ಗಿಡ. ಇದರ ಎಲೆಗಳನ್ನು ಕೆಮ್ಮು, ಬಿಕ್ಕಳಿಕೆ ಮತ್ತು ಚರ್ಮದ ರೋಗಕ್ಕೆ ಬಳಸಲಾಗುತ್ತದೆ. ಇದು ಕೆಲವು ನಗರದ ಮನೆಗಳಲ್ಲಿ ಬೆಳೆಸಿಕೊಳ್ಳುತ್ತಾರೆ ತಮ್ಮ ಉಪಯೋಗಕ್ಕೆ ತಕ್ಕಂತೆ. ಚಕ್ರಮುನಿ ಗಿಡ. ಈ ಗಿಡದ ಎಲೆಗಳು ಜೀವಸತ್ವ ಬಿ, ಸಿ ಮತ್ತು ಇ ಯನ್ನು ಹೊಂದಿದೆ. ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತ.
ಮಜ್ಜಿಗೆ ಹುಲ್ಲು. ಎಲೆಗಳು ಮತ್ತು ಬೇರುಗಳನ್ನು ಹೊಟ್ಟೆನೋವು, ರಕ್ತದೊತ್ತಡ, ವಾಂತಿ, ಕೆಮ್ಮು, ಜ್ವರ, ಕೀಲು ನೋವುಗಳಲ್ಲಿ ಬಳಸಲಾಗುತ್ತದೆ. ಇದರಿಂದ ಹೆಚ್ಚಿಗೆ ವಯಸ್ಸಾದ ಕೆಲವು ವೃದ್ಧರಲ್ಲಿ ಇದರ ಪರಿಣಾಮ ತುಂಬ ಉಪಯುಕ್ತವಾಗಿದೆ. ಮೆಹಂದಿ ಗಿಡ. ಇದು ಕಣ್ಮಣಿಗಳಿಗೆ ಬಹಳ ಇಷ್ಟವಾದ ಗಿಡ. ಇದರ ಎಲೆ, ಹೂವು ಮತ್ತು ಬೀಜವನ್ನು ಮಧುಮೇಹ, ಚರ್ಮದ ಕಾಯಿಲೆಗಳು, ಸಂಧಿವಾತ, ಕಾಮಾಲೆಯಲ್ಲಿ ಬಳಸಲಾಗುತ್ತದೆ. ಕನ್ನಡ ಅಭಿಮಾನಿಗಳೇ, ಕನ್ನಡ ಕಣ್ಮಣಿ ಮೀಡಿಯಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಚಂದಾದಾರರಾಗಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ.